ತೆಂಗಿನಕಾಯಿಗೆ ಈ ಥರ ದಾನನ ಕಟ್ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ. ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ಶ್ರೀಮತಿಯರಿಗೆ ಉಪಯೋಗವಾಗುವಂತಹ ಸಾಕಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೊದಲನೆಯ ಟಿಪ್ ನೋಡೋಣ. ಸ್ಕೆಚ್ ಪೆನ್ಗಳು. ಈ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಅಂದರೆ ಎಷ್ಟು ಸ್ಕೆಚ್ ಪೆನ್ಗಳನ್ನ ತಂದು ಕೊಟ್ಟರು ಇಟ್ಕೊಳ್ಳೋದಿಲ್ಲ, ಬೇಗ ಕಳವಾಗುತ್ತೆ, ಕ್ಯಾಪ್ ಮಿಸ್ ಆಗುತ್ತೆ, ಒಂದು ಕಡೆ ಇರಲ್ಲ ಅಂತ ಅಂದಾಗ ನೋಡಿ, ಈ ಥರ ಒಂದು ಸೆಲ್ಲೋ ಟೇಪನ್ನು ತೊಗೊಳ್ಳಿ. ಒಂದಷ್ಟುದ್ದ ಕಟ್ ಮಾಡಿಕೊಂಡು ಆ ಕಡೆ ಎಂಡು ಮತ್ತು ಈ ಕಡೆ ಎಂಡು ಎರಡೂ ಬದಿಗಳಲ್ಲಿ ಈ ಥರ ಕ್ಲೀನಾಗಿ ಮಡ್ಚ್ಕೊಂಡು ಈ ರೀತಿ ಸ್ಟ್ರೇಟಾಗಿ ಇಟ್ಟು ಅದ್ರ ಮೇಲೆ ಒಂದೊಂದೇ ಸ್ಕೆಚ್ ಪೆನ್ನನ್ನು ಈ ರೀತಿ ಜೋಡಿಸ್ತಾ ಬನ್ನಿ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಈ ಸ್ಕೆಚ್ ಪೆನ್ಗಳು ಇವಕ್ಕೆಲ್ಲ ಭಾರಿ ಹಣ ಪೋಲಾಗ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ದಂಗೆ ಅಂತೇಳಿ. ಆ ಥರ ಹಣ ಪೋಲಾಗೋದನ್ನು ನಿಲ್ಲಿಸ್ಬೇಕು ಅಂದರೆ ಈ ಥರ ಟಿಪ್ಸನ್ನು ಫಾಲೋ ಮಾಡಬೇಕು. ನೋಡಿ, ಒಂದೊಂದೇ ಸ್ಕೆಚ್ ಪೆನ್ನನ್ನು ಈ ರೀತಿ ಸೆಲ್ಲೋ ಟೇಪ್ ಮೇಲೆ ಅಂಟಿಸ್ಕೊಳ್ಬೇಕು. ನೋಡಿ, ಎಲ್ಲ ಒಂದು ಕಡೆ ಸ್ಟಿಕ್ ಆಗಿದೆ, ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಂದು ತಗೊಳ್ಳೋದು, ಈ ರೀತಿ ತೆಗೆಯೋದು, ಕಲರ್ ಮಾಡೋದು, ಮತ್ತೆ ಅಲ್ಲೇ ಸ್ಟಿಕ್ ಮಾಡೋದು. ಇದು ಹೇಗೆ ಮಿಸ್ ಆಗುತ್ತೆ ಅಲ್ವಾ? ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಟಿಪ್ ನಿಮಗಿಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಈ ರೀತಿ ಸುತ್ತಿ ಕೂಡ ಎತ್ತಿಟ್ಬಿಡ್ಬೋದು. ಇದು ಮೊದಲನೆಯ ಟಿಪ್. ಆದರೆ ಎರಡನೆಯ ಟಿಪ್ಪನ್ನು ನೋಡೋಣ ಬನ್ನಿ. ಶ್ರೀಮತಿಯರಿಗೆ ಬೆಳ್ಳುಳ್ಳಿ ಬಿಡಿಸೋದು ಅಂತಂದರೆ ಒಂದು ರೀತಿ ಕಷ್ಟಕರವಾದಂಥ ಕೆಲಸ. ಬೆಳ್ಳುಳ್ಳಿನ ಬಿಡಿಸ್ಬೇಕಾದ್ರೆ ಕೈ ಬೆರಳ ಉಗುರುಗಳು ಎಲ್ಲ ಕೂಡ ನೋವು ಬಂದುಬಿಡುತ್ತೆ ಎಷ್ಟೋ ಬಾರಿ. ಈ ನೋವು ಬರಬಾರ್ದು, ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕು ಅಂತಂದರೆ ನೋಡಿ, ಅನ್ನ ಮಾಡಿರ್ತೀರಲ್ಲ, ಕುಕ್ಕರ್ ಲಿಡ್ಡನ್ನು ತೆಗೀರಿ. ಸ್ವಲ್ಪ ಬಿಸಿ ಇದ್ದಾಗೆ ವಿಷಲ್ನ ತೆಗೆದು ಕುಕ್ಕರ್ ಲಿಡ್ಡನ್ನು ತೆಗೆದು ಅನ್ನ ಬಿಸಿ ಇದ್ದಾಗಲೇ ಒಂದು ಬೌಲಲ್ಲಿ ಈ ರೀತಿ ಬೆಳ್ಳುಳ್ಳಿನ ಹಾಕಿ ಈ ರೀತಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. 1-2 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ನೋಡಿ, ಕುಕ್ಕರ್ ಲಿಡ್ಡನ್ನು ತೆಗೆದು ನೋಡಿ, ಬೆಳ್ಳುಳ್ಳಿ ಎಲ್ಲ ಸಾಫ್ಟಾಗಿದೆ. 2 ನಿಮಿಷ ಅಂದರೆ 2 ನಿಮಿಷ ಅಲ್ಲ, ಒಂದು 5 ನಿಮಿಷ ಬಿಡಿ, ತೊಂದರೆನೇ ಇಲ್ಲ. ಸೊ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕಿಟ್ಟು ನೋಡಿ, ಬೆಳ್ಳುಳ್ಳಿ ಯಾವ ಥರ ಸ್ಟೀಮ್ ಆಗಿದೆ. ಸೊ ಅದ್ರ ಮೇಲೆಲ್ಲ ನೀರು ಥರ ಬಂದಿದೆ, ನೋಡ್ತಿರ್ಬೋದು ನೀವಿಲ್ಲಿ. ಇವಾಗ ನೋಡಿ, ಸಿಪ್ಪೆ ಎಲ್ಲ ತುಂಬಾ ಸಾಫ್ಟಾಗಿಬಿಟ್ಟಿರುತ್ತೆ, ಬಿಡ್ಸೋಕ್ಕೂ ಕೂಡ ಕಷ್ಟ ಆಗಲ್ಲ, ಕೈ ಬೆರಳುಗಳನ್ನು ನೋವಿಸ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ಈ ರೀತಿ ಸುಲಭವಾಗಿ ಒಳ್ಳೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗಿಯಲ್ವಾ, ಆ ರೀತಿ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಬಿಡ್ಬೋದು. ಸೊ ನೋಡಿ, ಇಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಈ ಉಗುರಿಗೆಲ್ಲ ಚುಚ್ಕೊಳ್ಳೋದು, ಉಗುರಿ ಕಣ್ಣಿಗೆ ಚುಚ್ಚುತ್ತೆ ಕೆಲವೊಮ್ಮೆ, ಸೊ ನೋವು ಬರುತ್ತೆ. ಈ ರೀತಿ ಸ್ಟೀಮ್ ಮಾಡಿ ಬಿಡಿಸೋದ್ರಿಂದ ಯಾವುದೇ ರೀತಿಯ ನೋವು ಕೂಡ ಬರಲ್ಲ, ಸುಲಭವಾಗಿ ಬಿಡಿಸ್ಬಿಡ್ಬೋದು. ನೋಡಿ, ಇಲ್ಲಿ ನಾನು ಎಷ್ಟು ಬೆಳ್ಳುಳ್ಳಿಗಳನ್ನು ಜಸ್ಟ್ ನಿಮಿಷಗಳಲ್ಲೇ ಬಿಡಿಸ್ಬಿಟ್ಟೆ, ನೋಡ್ತಿದ್ದೀರಲ್ಲ. ಸೊ ಇದು ಎರಡನೆಯ ಟಿಪ್. ಇಷ್ಟ ಆಯಿತಾ? ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಮನೆಗೆ ಹಣ್ಣುಗಳನ್ನೇನೋ ತರ್ತೀವಿ, ಬಾಳೆಹಣ್ಣು ಅದರಲ್ಲೂ. ಇದನ್ನು ಬಹಳ ದಿನ ಹಾಳಾಗದೇ ಇರೋ ಥರ ಇಡಬೇಕು ಅಂತೇಳಿ ಅಂದ್ಕೊಳ್ತೀವಿ, ಬಟ್ ಆದರೆ ಬೇಗನೆ ಕಪ್ಪಾಗಿಬಿಡುತ್ತೆ, ಹಾಳಾಗುತ್ತೆ. ದುಡ್ಡು ಕೊಟ್ಟು ಹಣ್ಣನ್ನು ತಂದು ಹಾಳು ಮಾಡಿ ಹಣ ವ್ಯರ್ಥ ಮಾಡೋಕ್ಕೆ ಹೋಗಲೇಬೇಡಿ. ಬಾಳೆಹಣ್ಣು ಹೆಚ್ಚು ದಿನಗಳ ಕಾಲ ಕಪ್ಪಾಗದೆ ಚೆನ್ನಾಗಿರೋ ಥರ ಇಡಬೇಕು ಅಂದರೆ ನೋಡಿ, ಬಾಳೆಹಣ್ಣನ್ನು ಈ ರೀತಿ ಸಪ್ರೇಟ್ ಸಿಂಗಲ್ ಆಗಿ ಬಿಡಿಸ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಮನೇಲಿ ನ್ಯೂಸ್ ಪೇಪರ್ಗಳು, ಈ ಹಳೆ ಪೇಪರ್ಗಳಿರುತ್ತಲ್ವ, ಸೊ ಆ ಪೇಪರ್ನ ತೊಗೊಂಡು ಈ ರೀತಿ ಬಾಳೆಹಣ್ಣಿನ ತುದಿಗೆ, ಸೊ ಅಲ್ಲಿ ಈ ರೀತಿ ಸುತ್ತಬಿಡಿ. ಸೊ ಆವಾಗ ಆ ಗಾಳಿ ಅನ್ನೋದು ಆಡೋದಿಲ್ಲ, ಆವಾಗ ಬಾಳೆಹಣ್ಣು ಬೇಗ ಕಪ್ಪಾಗೋದಿಲ್ಲ, ಹೆಚ್ಚು ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ. ಸೊ ಇವಾಗೇನು ಹಣ್ಣಿನ ಬೆಲೆ ಕಡಿಮೆ ಇದೆಯಾ, ಎಲ್ಲ ಕೂಡ ದುಬಾರಿಯಾಗಿದೆ. ದುಬಾರಿ ಕಾಲದಲ್ಲಿ ನಾವು ಸುಮ್ಮನೆ ಹಣ ವ್ಯರ್ಥ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಲ್ವಾ? ಈ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕೋದಕ್ಕೆ ಅಂಥೇಳಿ 1 ವಾರಕ್ಕಾಗೋಷ್ಟು ಹಣ್ಣನ್ನು ತಂದಿರ್ತೀವಿ, ಅಥವಾ ಹಣ್ಣುಗಳನ್ನು ತಂದಾಗ ಈ ಬಾಳೆಹಣ್ಣನ್ನು ಇಡೋದೇ, ಜಾಸ್ತಿ ದಿನ ಸ್ಟೋರ್ ಮಾಡೋದೇ ಒಂದು ತಲೆನೋವಿನ ಕೆಲಸ ಆಗಿರುತ್ತೆ. ನೋಡಿ, ಈ ಟಿಪ್ಪನ್ನು ಟ್ರೈ ಮಾಡಿ, ನೀವು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಎಷ್ಟು ದಿನ ಆದರೂ ಬಾಳೆಹಣ್ಣು ಫ್ರೆಶ್ ಆಗಿರುತ್ತೆ, ಬೇಗ ಹಾಳಾಗೋದಿಲ್ಲ. ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಈ ಮನೆಯಲ್ಲಿ ಹಳೆಯದು ಯಾವುದಾದ್ರೂ ಲಗ್ನ ಪತ್ರಿಕೆ ಕಾರ್ಡಿಂದು ಮೇಲೆ ಲೇಬಲ್ ಇರುತ್ತಲ್ಲ, ಸೊ ಆ
ಅಂದರೆ ಏನು ಪ್ರಿಂಟ್ ಮಾಡಿಸ್ತಾ ಇರೋದು ಆ ಥರ ಲೇಬಲ್ ಇದ್ದರೂ ಸರಿಯೇ, ಅಥವಾ ಮಂದ ಇರೋ ಪೇಪರ್ ಇದ್ದರೂ ಸರಿಯೇ. ಇಲ್ಲಾಂದರೆ ಈ ಬುಕ್ಕಿನ ಮೇಲೆ ನೋಡಿ ನಾನು ತೊಗೊಂಡಿದ್ದೀನಲ್ವ, ಇದು ಒಂದು ವೇಸ್ಟ್. ಸೊ ನಮ್ಮ ಮನೇಲಿ ಇದ್ದಂಥದ್ದು. ಸೊ ಈ ಥರ ಒಂದು ಮಂದವಾದ ಒಂದು ಲೇಬಲ್ ತೊಗೊಂಡ್ರು ಸರಿಯೇ, ಪೇಪರ್ ತೊಗೊಂಡ್ರು ಸರಿಯೇ. ಸೊ ಈ ಥರ ಪೇಪರ್ ವೇಸ್ಟ್ ಇದೆ, ನೀವು ಬಿಸಾಕ್ತಿದ್ದೀರಾ ಅಂದರೆ ಖಂಡಿತ ಬಿಸಾಕಕ್ಕೆ ಹೋಗ್ಬೇಡಿ. ನೋಡಿ ಈ ಥರ ಪೇಪರ್ನ ತೊಗೊಂಡು ಒಂದು ಕಡೆ ಫೋಲ್ಡ್ ಮಾಡಿ ಒಂದು ಸೈಡ್ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು. ಇನ್ನೊಂದು ಸೈಡು ನೋಡಿ ಈ ಥರ ಹೀಗೆ ಲೈನ್ ಬರಬೇಕು, ತೋರಿಸ್ತೀನಿ ನೋಡಿ. ನೋಡಿ ಈ ಕಡೆ ಫೋಲ್ಡ್ ಮಾಡಬೇಕು ಒಂದು ಸತಿ, ಮತ್ತು ಈ ಕಡೆನೂ ಕೂಡ ಫೋಲ್ಡ್ ಮಾಡಬೇಕು. ಈ ಲೈನ್ ಅನ್ನೋದು ಕಾಣಿಸ್ಬೇಕು ನಿಮಗೆ, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಮಡಚಿಟ್ಟು ನೆಕ್ಸ್ಟ್ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಕೂಡ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಈ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ ಅಲ್ವಾ, ಇವಾಗ ಇಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ಆ ಲೈನ್ ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸೊ ಅಲ್ಲಿ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ಮಡಚ್ಕೊಂಡ್ರೆ ಸಾಕು. ಏನಕ್ಕೆ ಯೂಸ್ ಆಗುತ್ತೆ ಇದು ಅಂತಂದರೆ ನೋಡಿ, ನಿಮ್ಗೆ ಶಾಕ್ ಆಗುತ್ತೆ. ಮೊಬೈಲ್ ಹೋಲ್ಡರ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಈ ಮಕ್ಕಳಿಗೆ ಕೆಲವೊಮ್ಮೆ ಆನ್ಲೈನ್ ಕ್ಲಾಸಸ್ಗೆ ಸೇರಿಸಿರ್ತೀರ, ಸೊ ಯಾವುದಾದ್ರು ಕ್ಲಾಸಸ್ ಇದೆ ಫೋನಲ್ಲಿ ಅಟೆಂಡ್ ಮಾಡಬೇಕು ಅಂತಂದಾಗ ನಿಮ್ಮ ಹತ್ರ ಮೊಬೈಲ್ ಹೋಲ್ಡರ್ ಇಲ್ಲ ಅಂಥೇಳಿ ಟೆನ್ಷನ್ ತೊಗೋಬೇಡಿ. ನೋಡಿ ಈ ಥರ ಒಂದು ಪೇಪರ್ ಇದ್ದರೆ ಸಾಕು, ಅದರಲ್ಲಿ ನೀವು ಮೊಬೈಲ್ ಹೋಲ್ಡರ್ನ ಮಾಡಬಹುದು. ಮತ್ತು ಕಿಚನಲ್ಲಿ ಅಡುಗೆ ಮಾಡ್ತಾ ಏನಾದರೂ ನೋಡಬೇಕು ಅಂತಿರುತ್ತೆ, ಎಲ್ಲಂದ್ರೆ ಅಲ್ಲಿ ಇಡ್ತೀವಿ, ಮೊಬೈಲ್ ಬಿದ್ದೋಗುತ್ತೆ ಅನ್ನೋ ಭಯನೇ ಬೇಡ. ಈ ಥರ ಒಂದು ನೀವು ಮಾಡಿ ಇಟ್ಕೊಂಡ್ರೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಮೊಬೈಲನ್ನು ಹೀಗಿಟ್ಟರೆ ಸಾಕು, ಅದು ಖಂಡಿತವಾಗ್ಲೂ ಕೆಳಗೆ ಬೀಳೋದಿಲ್ಲ. ನಾವು ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕು ಅಂತ ಏನಿಲ್ಲ. ಶ್ರೀಮತಿಯರು ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ಹಣನೂ ಕೂಡ ಉಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವ್ ಮಾಡುವಂಥ ಟಿಪ್ಸ್ಗಳನ್ನು ಹೆಚ್ಚಾಗಿ ನೀಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತೇಳಿ ಭಾವಿಸ್ತೀನಿ. ತೆಂಗಿನಕಾಯಿ ಇದನ್ನು ಹೊಡಿಬೇಕಾದ್ರೆ ಕರೆಕ್ಟಾಗಿ ಹೊಡಿಬೇಕು. ಏನಾದರೂ ಹೇಗಂದ್ರೆ ಒಡೆದ್ಬಿಟ್ರೆ, ಸೊ ಸರಿಯಾಗಿ ಹೊಡಿಲಿಲ್ಲ ಅಂತಂದರೆ ಇದನ್ನು ತುರಿಬೇಕಾದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಮನೇಲಿ ಈ ಥರ ಒಂದು ದಾರವನ್ನು ಇಟ್ಕೊಂಡಿರಿ. ಯಾವ ದಾರ ಆದರೂ ಕೂಡ ನಡೆಯುತ್ತೆ. ನೀವು ಹೂ ಕಟ್ಟೋ ದಾರನಾದರೂ ಕೂಡ ಸುತ್ಕೋಬೋದು. ತೆಂಗಿನಕಾಯಿಯ ಮಧ್ಯಭಾಗದಲ್ಲಿ ನೋಡಿ ಈ ರೀತಿ ಕಟ್ಕೋಬೇಕಾಗತ್ತೆ. ಸೊ ಈ ಥರ ಕಟ್ಕೊಂಡ್ಮೇಲೆ ನೋಡಿ, ನೆಕ್ಸ್ಟ್ ನೀವು ಆ ಭಾಗಕ್ಕೆ ನೋಡಿ ಈ ರೀತಿ ಒಡ್ಕೊಳ್ಳಿ. ತೆಂಗಿನಕಾಯಿ ಕರೆಕ್ಟಾಗಿ ಮ್ಯಾಜಿಕ್ ಅನ್ನೋ ಥರ ಮಧ್ಯಭಾಗದಲ್ಲೇ ಒಡ್ಕೊಳ್ಳುತ್ತೆ ಸ್ನೇಹಿತರೆ. ಒಂದು ರೀತಿ ಮ್ಯಾಜಿಕ್ ಥರ ವರ್ಕ್ ಆಗುತ್ತಿದ್ದು. ಸೊ ನೀವು ಕೂಡ ಈ ರೀತಿ ದಾರ ಕಟ್ಟಿ ತೆಂಗಿನಕಾಯಿಯನ್ನು ಹೊಡಿರಿ. ಇದು ಹೇಗಂದರೆ ಹಾಗೆ ಖಂಡಿತವಾಗ್ಲೂ ಒಡ್ಕೊಳ್ಳೋದಿಲ್ಲ. ಇದು ಕೂಡ ಒಂದು ಸೂಪರ್ ಟಿಪ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ನೀಡಿರುವಂತಹ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಅನ್ಕೊತೀನಿ. ಇಷ್ಟ ಆಗಿರೋ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ಟಿಪ್ಸ್ಗಳ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ. ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.